ಔಟ್ಸ್ಟ್ಯಾಂಡಿಂಗು 100% ಮಾರ್ಕ್ಸ್ ತಗೊಳ್ಳೋ ಸ್ಟೂಡೆಂಟ್ ಅಲ್ಲ, ಬಟ್ ನನಗೆ ಪ್ರಪಂಚ ಜ್ಞಾನ ಚೆನ್ನಾಗಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಸಾಧನೆ ಮಾಡುವಾಗ ನಿಮ್ಮ ಫೋಕಸ್ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ ಆಗಿದೆ. ನೀವು ಏನನ್ನ ಪಠ್ಯಪುಸ್ತಕದಲ್ಲಿ ಕಲಿತೀರೋ, ಅಯ್ಯೋ ಇದು ವೇಸ್ಟ್ ಅಲ್ವಾ, ನಾನು ಇನ್ನೇನು ಕಲಿಯಲ್ವಾ. ಬಟ್ ನಮ್ಮ ಚಲನಚಿತ್ರರಂಗದಲ್ಲಿ ಹಾಗೂ ಟೆಲಿವಿಷನ್, ಎನಿ ಮೀಡಿಯಾ, ಅಭಿನಯ ಅನ್ನೋದು ಒಂದು ಭಾಗ ಅಷ್ಟೇ. ನಮಗಲ್ಲಿ ಫೋಟೋಗ್ರಫಿ ಇದೆ, ಡೈರೆಕ್ಷನ್ ಇದೆ, ಮೇಕಪ್ ಇದೆ, ಹೇರ್ ಡ್ರೆಸ್ ಇದೆ, ಟೆಕ್ನಿಕಾಲಿಟೀಸ್ ಇದೆ, ಎಡಿಟಿಂಗ್ ಇದೆ, ಕಲರಿಂಗ್ ಇದೆ, ತುಂಬಾ ವೈಡ್ ಇದೆ. ನೀವು ಆ ಲೆವೆಲಿಂದನೇ ಶುರು ಮಾಡ್ಕೊಂಡು ಬರಬೇಕು. ಅಂಡ್ ನಮ್ಮನ್ನು ಪ್ರೋತ್ಸಾಹ ಅಂತ ಒಂದು ವಾತಾವರಣ ಇರುತ್ತಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ನಾನು ಅಲ್ಲಿ ಏನಾಗ್ತಿತ್ತು, ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ, ಸ್ಪೋರ್ಟ್ಸಲ್ಲಿ ಎಲ್ಲದರಲ್ಲೂ. ಆ್ಯಂಡ್ ಏನಾಗುತ್ತೆ, ನೀವು ಟೆಕ್ನಿಕಲಿ ಯೋಚನೆ ಮಾಡುವಾಗ ನಿಮ್ಮಲ್ಲಿ ಒಂದು ಇನ್ನಸೆನ್ಸ್ ಇರುತ್ತೆ, ಒಂದು ಮುಗ್ಧತೆ. ಪ್ರತಿಯೊಂದು ಮಗುನಲ್ಲೂ ಇಲ್ಲಿ ನಾನು ವಯಸ್ಸಾದ ತಕ್ಷಣ ನಿಮ್ಮಲ್ಲಿ ಮುಗ್ಧತೆ ಹೋಗುತ್ತೆ ಅಂತ ಹೇಳಲ್ಲ. ಅದು ಯಾವ ವಯಸ್ಸಲ್ಲಾದ್ರೂ ಮುಗ್ಧತೆ ಅನ್ನೋದಿರುತ್ತೆ. ಅದು ನಿಮ್ಮ ಅಭಿನಯದಲ್ಲಿ ಎದ್ದು ಕಾಣ್ತಾ ಇರುತ್ತೆ. ನಿಮ್ಮದೇ ಆದ ಒಂದು ಚಾಪ್ ಇರುತ್ತೆ, ನಿಮ್ಮದೇ ಆದ ಒಂದು ಸ್ಟೈಲ್ ಇರುತ್ತೆ, ಮ್ಯಾನರಿಸಮ್ ಇರುತ್ತೆ, ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಅದೆಲ್ಲವೂ ನಿಮ್ಮ ವ್ಯಕ್ತಿತ್ವದ ಮೇಲೆ ಅವಲಂಬಿತವಾಗಿರುತ್ತೆ. ಇವಾಗ ನಾನು ಯಾರೋ ಒಬ್ರು ತುಂಬ ತೆಳ್ಳ